ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ECLA ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ. ನನ್ನ ಅನುಭವಕ್ಕೆ ಬಂದದ್ದನ್ನು, ನನಗೆ ಗೊತ್ತಾದದ್ದನ್ನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ವೈಯಕ್ತಿಕ ಭಾವನೆಗಳು, ವೈಯಕ್ತಿಕ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನುವಂಥದ್ದು. ಭಾಳಷ್ಟು ಕಡೆ ನೀವೆಲ್ಲ ಒಂದು ಕಡೆ ನಮಗೆ ಸಿಕ್ಕಿದಾಗ ಆ ವೈಯಕ್ತಿಕ ಭಾವನೆ ಹಂಚ್ಕೊಂಡಾಗ ಭಾಳಷ್ಟು ಜನ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀವಿ. ನನಗನ್ನಿಸ್ತು, ಯಾಕೆ ನಾನು 14 ವರ್ಷದ ಜರ್ನಿಯನ್ನು, ಅದರಲ್ಲೂ ನಿಮ್ಮೆಲ್ಲರ ಪ್ರಕಾರ ಯಶಸ್ವಿಯಾಗಿದ್ದೀನಿ. ನನ್ನ ಪ್ರಕಾರನೂ ನನಗೆ ನಿರೀಕ್ಷೆಗೆ ಮೀರಿದ ಮಟ್ಟಿಗೆ ನನಗೆ ಖುಷಿ ತಂದಿದೆ ನನ್ನ ಕೆಲಸ. ಅದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿತ್ತು. ಅದಕ್ಕೊಂದು ದಾರಿ ಇದೆ. ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದ್ರಿಂದ ಅದು ಎಡಿಟಿಂಗು ಏನು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ತಪ್ಪೋ ಸರಿಯೋ ನಿಮ್ಮ ಮುಂದೆ ನಿಂತ್ಕೊಳ್ಳೋಣ ಅನ್ನುವಂಥದ್ದು ನನ್ನ ದೃಷ್ಟಿ. ಅದರಿಂದ ನಾನು ಅದನ್ನು ಮಾಡ್ತೀನಿ. ಸಣ್ಣ ಪುಟ್ಟ ತಪ್ಪುಗಳಾಗೋ ಸಹಜ, ಅದಕ್ಕೆ ನಾನು ಹಿಂಜರಿಯಲ್ಲ. ಸ್ನೇಹಿತರೆ, ಇವತ್ತಿನ ಉದ್ದೇಶ, ನಾವು CLA ಆಗಿ ಯಾಕೆ ಮಾಡಬೇಕು, CLA ಯಾಕೆ ತಗೋಬೇಕು, CLA ಇಂದ ಏನು ಅಡ್ವಾಂಟೇಜ್ ಇದೆ. ನಮ್ಮಲ್ಲಿ 2 ಟೂಲ್ಸ್ ಇರುತ್ತೆ. CLA ಆಗಿ ನಾವು ಕಸ್ಟಮರ್ ಮುಂದೆ ಹೋದಾಗ, ನಾವು ಆಸ್ ಎ ಪ್ರತಿನಿಧಿಯಾಗಿ ಅವ್ರನ್ನ ಪಾಲಿಸಿ ಬಗ್ಗೆ ಅಪ್ರೋಚ್ ಮಾಡಿದಾಗ ಭಾಳಷ್ಟು ಜನಕ್ಕೆ ವೈಯಕ್ತಿಕವಾಗಿ ತೊಂದರೆ ಇರುತ್ತೆ. ಆ ತೊಂದರೆಯನ್ನು ಅವ್ರಿಗೆ ಹೇಳ್ಕೊಂಡಾಗ ಖಂಡಿತ ನಮಗೂ ಸಹ ಬೇಜಾರಾಗುತ್ತೆ, ರಿಯಾಲಿಟಿ ಇರುತ್ತೆ. ಹೌದಲ್ಲ, ಇಷ್ಟು ತೊಂದರೆಲಿದ್ದಾರೆ, ಇವತ್ತು ನಾನು ಪಾಲಿಸಿ ಕೇಳೋದು, ಪ್ರೀಮಿಯಂ ಕಟ್ಟು ಅನ್ನೋದು ತೊಂದರೆ ಅಂತ. ಆದರೆ ಅಷ್ಟು ತೊಂದರೆ ಇದೆ ಅಂದಾಗ ಆ ತೊಂದರೆಯಿಂದ ಈಚೆ ಬರೋಕೆ ಅವ್ರು ಒದ್ದಾಡ್ತಾ ಇರ್ತಾರೆ. ಏನಾದರೂ ಎಫರ್ಟ್ ಹಾಕೋಕ್ಕೆ, ಏನಾದರೂ ಕಷ್ಟ ಬೀಳೋಕ್ಕೆ. ಅದೇ ನಾನು CLA ಆಗಿದ್ದಾಗ, ಏಜೆಂಟ್ ಆಗಿದ್ದಾಗ ಅವರು, ಹೌದಾ ಸರಿ ಸರ್, ಎಲ್ಲ ಸರಿ ಹೋದ್ಮೇಲೆ ನನಗೆ ಇಂಟಿಮೇಷನ್ ಮಾಡಿ ಅಂತ ಹಿಂದೆ ಬರಬೇಕಾಗುತ್ತೆ. ಆದರೆ ಅದೇ CLA ಆಗಿ ಹೋಗಿದ್ದಾಗ ನಾವೇನು ಮಾಡ್ಬೋದು? CLA ಏನಕ್ಕೆ ಮಾಡಬೇಕು, CLA ತಗೊಂಡ್ರೆ ಈ ಥರದ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಸಹ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. CLA ತಗೊಂಡ್ರೆ ಆಗ ಆ ಥರ ತೊಂದರೆಲಿದ್ದಾರೆ ಅಂದಾಗ ಅದನ್ನೇ ಅಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಂಡು, ಸರ್ ಈ ಥರ ತೊಂದರೆ ಇದೆ ಎಂದಾಗ, ಈ ಥರದ ಹಣದ ಅವಶ್ಯಕತೆ ಇದೆ ಎಂದಾಗ, ನಿನಗೆ ದುಡಿಯೋಕ್ಕೆ ಇಂಟ್ರೆಸ್ಟ್ ಇದೆ ಎಂದಾಗ ಒಂದು ಅಡಿಷನಲ್ ಆಗಿ ಪಾರ್ಟ್ ಟೈಮ್ ಜಾಬ್ ಕೊಟ್ಟರೆ ತಾವು ಮಾಡ್ಬೋದಾ ಸರ್? ಏನು ಸರ್, ಖಂಡಿತ ಮಾಡ್ತೀನಿ ಅಂದರೆ, ಸರ್ ಯಾಕೆ ಏಜೆನ್ಸಿಯಾಗಿ ನೀವು ಮಾಡಬಾರ್ದು? ಏಜೆನ್ಸಿ ಮಾಡೋದಕ್ಕೆ ಟೈಮಿಂಗ್ಸ್ ಇಲ್ಲ ಸರ್. ಪಾರ್ಟ್ ಟೈಮ್ ಥರ ಅಂದರೆ, ಪಾರ್ಟ್ ಟೈಮ್ ಆದರೂ ಒಂದು ಕಡೆ ನಾನು ಕೆಲಸಕ್ಕೆ ಹೋಗ್ತೀನಿ, ಅದರಲ್ಲಿ ಒಂದು ಟೈಮ್ ಫಿಕ್ಸ್ ಆಗಿರುತ್ತೆ. ಈ ಪಾರ್ಟ್ ಟೈಮ್ಗೆ ಟೈಮ್ ಫಿಕ್ಸ್ ಆಗಲ್ಲ ಸರ್. ನಿಮ್ಮ ಇಷ್ಟ ಇದ್ದಾಗ, ನಿಮಗೆ ಫ್ರೀ ಆದಾಗ ಈ ಕೆಲಸ ಮಾಡ್ಬೋದು ಸರ್. ಇದನ್ನು ಯಾಕೆ ಸರ್ ನೀವು ಎನ್ಕ್ಯಾಶ್ ಮಾಡ್ಕೋಬಾರ್ದು ಅಂದಾಗ ಆಲ್ರೆಡಿ ತೊಂದರೆಲಿರ್ತಾರೆ. ಖಂಡಿತ ಇದು ನನಗೂ ಆಗಿದೆ. ಏಕೆಂದರೆ ನಮ್ಮೊಬ್ಬ ಪ್ರತಿನಿಧಿ ಚೆನ್ನೇಗೌಡರು ಅವರೊಂದು ಪಾಲಿಸಿ ಸರೆಂಡರ್ ಮಾಡೋಕ್ಕೆ ಅಂತ ಬಂದಿದ್ದರು. ಆ ಟೈಮಲ್ಲಿ ಈಗ ಪ್ರತಿನಿಧಿ ಆಗಿದ್ದಾರೆ, ಅವಾಗ ಪ್ರತಿನಿಧಿ ಆಗಿರಲಿಲ್ಲ. ಸರೆಂಡರ್ ಮಾಡೋಕ್ಕೆ ಬಂದ, ಏನ್ರಿ ಅಂದ್ರೆ ಇಷ್ಟೆಲ್ಲ ತೊಂದರೆ ಇದೆ ಸರ್, ಮನೆ ತಗೊಬಿಟ್ಟಿದ್ದೀವಿ, ನಾನು ಹಂಗಾಗಿ ಪಾಲಿಸಿ ಇದು ಮಾಡ್ತಾ ಇದ್ದೀನಿ ಅಂತ. ಏನ್ರಿ ನಾವೆಲ್ಲ ಹೊಸ ಪಾಲಿಸಿ ಮಾಡಿಸಿ ಅಂತ ಒದ್ದಾಡಿದ್ರೆ ನೀವು ಇರೋದನ್ನೇ ಸರೆಂಡರ್ ಮಾಡ್ತಾ, ಏನು ತೊಂದರೆ ಈ ಥರ ಅಂತ ಹೇಳಿದ್ರು. ಆಗ ಮತ್ತು ಇಷ್ಟೆಲ್ಲ ತೊಂದರೆ ಇದ್ದರೆ ಯಾಕೆ ಏಜೆನ್ಸಿ ಮಾಡಬಾರ್ದು ನಿಮಗೆ, ಅವಾಗ ಇದೆಲ್ಲ ನಿವಾರಿಸ್ಬೋದಲ್ಲ ಅಂದ ತಕ್ಷಣ ಅವರು ಅವತ್ತೇ ಮನೆಗೆ ಹೋಗಿ 1 ಗಂಟೆಯಲ್ಲಿ ಎಲ್ಲ ದಾಖಲಾತಿಗಳನ್ನು ಕಳಿಸ್ಕೊಟ್ರು. ಇವತ್ತು ಪ್ರತಿ ವರ್ಷ ಡಬಲ್ ಸೆಂಚುರಿ ಆಗಿ ಅರ್ನ್ ಮಾಡ್ತಾ ಇದ್ದಾರೆ. ತಿಂಗಳ 1 ಲಕ್ಷ ರೂಪಾಯಿ ದುಡಿತಾ ಇದ್ದಾರೆ. ಇವತ್ತು ಪೂಜ್ಯ ಮನೋಭಾವನೆ ನಮ್ಮನ್ನು ನೋಡ್ತಾ ಇದ್ದಾರೆ. ಅಂದರೆ ಇಂಥ ಅದ್ಭುತವಾದ ಅವಕಾಶವನ್ನು ಸಂಸ್ಥೆ ನಮಗೆ ತಂದೋದು ಕೊಟ್ಟಿದೆ. ಅದನ್ನು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ನಾವು ಮಾಡ್ಬೋದಾಗಿತ್ತು. ಮಾಡ್ತಾ ಇದ್ವಿ ಭಾಳಷ್ಟು ಜನ ಇದರಲ್ಲಿ ಏನು ನೆಗೆಟಿವ್ ಇದೆ ಅದನ್ನೇ ವೈಭವೀಕರಿಸ್ಕೊಂಡು ಅಯ್ಯೋ ತುಂಬ ಕಷ್ಟ ಅನ್ನುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ರು. ಮತ್ತೆ ಈ ಥರದನ್ನು ನಾವು ಸಹ ಆ ಫೀಲ್ಡಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡು, ಭಾಳಷ್ಟು ಜನ ಇನ್ನೂ ಭಾಳಷ್ಟು ಬುದ್ಧಿವಂತರು ಇರ್ತಾರೆ. ಏನು ಬುದ್ಧಿವಂತರು ಅಂದರೆ, ಅವ್ರು ಏನು ಮಾಡ್ತಾರೆ ಅಂದರೆ, ನೋಡ್ರಿ ನಿಮ್ಗೆ ಏಜೆಂಟ್ರಿಗೆ ಇಷ್ಟೆಲ್ಲ ಅನುಕೂಲ ಇದೆ, ಇಷ್ಟೆಲ್ಲ ಬೆನಿಫಿಟ್ ಇದೆ, ನೀವು ಸುಮ್ಮನೆ ಓಡಾಡಲ್ಲ ರೀ, ಸುಮ್ಮನೆ ಸುತ್ತಲ್ಲ ಅಂತ ಹೇಳ್ತಾರೆ. ಹೌದಲ್ಲ ಸರ್, ಎಲ್ಲ ತಿಳ್ಕೊಂಡಿದ್ದೀರಲ್ಲ ಸರ್ ಏಜೆಂಟ್ಗಿರೋ ಬೆನಿಫಿಟ್. ಹಾಗಿದ್ದ ಮೇಲೆ ನೀವು ಯಾಕೆ ಏಜೆನ್ಸಿ ತಗೋಬಾರ್ದು ಸರ್, ನೋಡಿ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ ಅಂತೇಳಿ ಭಾಳಷ್ಟು ಕಡೆ ಏಜೆನ್ಸಿ ಕೊಟ್ಟು ಅವ್ರಿಗೆ ಏಜೆನ್ಸಿ ಮಾಡೋಕ್ಕಾಗದಾಗ, ಸರ್ ನೀವೇ ಹೇಳಿದ್ರಿ ಇಷ್ಟೊಂದು ಬೆನಿಫಿಟ್ ಇದೆ ಅಂತ, ಯಾಕೆ ಸರ್ ಮಾಡೋಕ್ಕಾಗ್ತಾ ಇಲ್ಲ? ಮತ್ತೆ ಅವರಿಗೆ ತಿರುಗೇಟ್ ಕೊಡೋದಕ್ಕೂ ಸಹ ಇದೊಂದು ಟೂಲ್ಸು ನಮಗೆ ಅಲ್ವಾ? ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಸ್ನೇಹಿತರೆ. ಹಾಗಾಗಿ
ಇರೋ ಟೂಲ್ಸನ್ನೇ ಪಾಸಿಟಿವ್ ಆಗಿ ಡೈವರ್ಟ್ ಮಾಡಿ ಅವ್ರ ಮನಸ್ಸನ್ನು ಗೆಲ್ಲುವಂಥದ್ದು, ಅವ್ರಿಗೆ ಅನುಕೂಲ ಮಾಡ್ಕೊಳ್ಳುವಂಥದ್ದು, ಅವ್ರಿಗೂ ದಾರಿ ತೋಡ್ಕೊಳ್ಳುವಂಥ ಒಂದು ಟೂಲ್ಸನ್ನು ನಮ್ಮ LIC ಕೊಟ್ಟಿದೆ. ನಾವೆಲ್ಲರೂ ಇದನ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಾವೇನಾದರೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಮತ್ತೆ ಮುಂದಿನ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ ಡಿಯರ್ ಫ್ರೆಂಡ್ಸ್.